ಇನ್ನು ಐರ್ಲೆಂಡ್ ವರ್ಸಸ್ ಇಂಡಿಯಾದ ಬಗ್ಗೆ ಮಾತಾಡೋದಾದ್ರೆ ಫಸ್ಟ್ T20 7 ಗಂಟೆಗೆ, ಶುಕ್ರವಾರ 7 ಗಂಟೆಗೆ ಸ್ಟಾರ್ಟ್ ಆಗಲಿದೆ. ನೆಕ್ಸ್ಟ್ ಮಾತಾಡೋದಾದ್ರೆ ನಮ್ಮ ಐರ್ಲೆಂಡ್ ಟೀಮ್ ಬಗ್ಗೆ ಮಾತಾಡೋಣ. ಐರ್ಲೆಂಡ್ ಅಲ್ಲಿ ಸ್ವಲ್ಪ ಎಲ್ಲ ಹೊಸಬರು ಬಂದಾರೆ. ಮೇನ್ ಪ್ಲೇಯರ್ ಯಾರು ಅಂದ್ರೆ ಐರ್ಲೆಂಡ್ ಕಡೆ ಹ್ಯಾರಿ ಟೆಕ್ಟರ್, ಟಿಮ್ ಟೆಕ್ಟರ್, ಲಾರೆನ್ ಟಕ್ಕರ್, ನಿಮಗೆ ಡೆಲೆನ್ ಇದಾರೆ, ರೋಸ್ ಅದೇರು, ಮತ್ತೆ ಮೆಕ್ಯಾರ್ಥಿ, ಇವರು ಮತ್ತೆ ಡಾಕ್ಟರ್ ಇದಾರೆ. ಇವ್ರು ಇಷ್ಟು ಸ್ವಲ್ಪ ಫೆಮಿಲಿಯರ್ ನೇಮ್. ಅದ್ ಬಿಟ್ರೆ ತುಂಬಾ ಹೊಸ ಪ್ಲೇಯರ್ಸ್ ಇದಾರೆ, ಹಂಫ್ರೀಸ್, ಇವರೆಲ್ಲ ಇದಾರೆ. ಐರ್ಲೆಂಡ್ ಹತ್ರ ಕ್ವಾಲಿಟಿ ಇದೆ, ಬೌಲಿಂಗ್ ಸ್ವಲ್ಪ ಓಕೆ. ಬಟ್ ಇಂಡಿಯಾ ಹತ್ರ ಫೈರ್ ಪವರ್ ಅಲ್ಲಿ ಇಲ್ಲ ಗುರು. ಮೇನ್ ಐರ್ಲೆಂಡ್ ಆ ಫೈರ್ ಪವರ್ ಇಲ್ಲ. ಬಟ್ ಇಂಡಿಯಾದಲ್ಲಿ ಇದೆಯಲ್ಲ ಆ ಫೈರ್ ಪವರ್, ಯಾರು ಒಬ್ರು ನಿಮ್ಗೆ ಹೆಚ್ಚಿ ಗುಂಡಾಂತರ ಮಾಡಾಕ್ತಾರೆ ಇಂಡಿಯಾದಲ್ಲಿ. ಆ ಪವರ್ ಐರ್ಲೆಂಡ್ ಅಲ್ಲಿ ಇಲ್ಲ. ಬಟ್ ಹಂಗಾಗಿ ಇಂಡಿಯಾಗೆ ಒಂದು ಸುಲಭ ಜಯ ಆಗೋದ್ ಗ್ಯಾರಂಟಿ. ಬಟ್ ನಾಟ್ ಟೇಕ್ ಎ ಲೈಟ್ ಆಗಿ ತಗೊಳಂಗಿಲ್ಲ ಐರ್ಲೆಂಡ್. ಬಟ್ ಕೊಟ್ರು ಕೊಡ್ಬೋದು ಶಾಕು. ಬಟ್ ಅಷ್ಟು ಸುಲಭ ಅಲ್ಲ ಶಾಕ್ ಕೊಡೋದು. ಯಾಕೆಂದ್ರೆ ನಮ್ಮಲ್ಲಿ ಪಡೆಗಳು ತುಂಬಾ ದೊಡ್ಡದಾಗಿದೆ, ಪಡೆಗಳು ಆಯ್ತಾ. ಪಡೆಗಳೆಲ್ಲ ಗೊತ್ತಿಲ್ಲ, ಹೇಳಂಗಿಲ್ಲ. ನಮ್ಮ ಹರ್ಷಿತ್ ರಾಣ ಗಿಶಿತ್ ರಾಣ ಆಡ್ಸಿದ್ರು ಸ್ವಲ್ಪ, ಹೋದ್ರು ಸೋತು ನನ್ನ ಮಗನ್ ದಸಿಂದ. ಅವನೊಂಚೂರು ಐರ್ಲೆಂಡ್ ಕಡೆನೆ ಆಡ್ಬಿಡ್ತಾನೆ. ಅವ್ನು ನಮಗ್ ಆಡಲ್ಲ, ಅವನು ಆಪೋಸಿಟ್ ಟೀಮಿಗೆ ಆಡೇ ಅಭ್ಯಾಸ ನಮ್ಮ ಹರ್ಷಿತ್ ರಾಣಗೆ. ಅವ್ರ ಕಡೆ ಆಡಿರೋ ಆಡ್ಬೋದು, ಹೇಳಂಗಿಲ್ಲ. ಮೇನ್ ಮಾತಾಡೋದು ನಮ್ ಇಂಡಿಯಾ ಅಂತ ಬಂದ್ರೆ ಇಲ್ಲಿ ದೊಡ್ಡ ಹೆಸರು ಈಗ ಸದ್ಯಕ್ಕೆ ಈ ಟೀಮಲ್ಲಿ ಯಾವ್ದು ದೊಡ್ಡ ಹೆಸರು ಅಂದ್ರೆ ಅದು ವೈಭವ್ ಸೂರ್ಯವಂಶಿನೇ. ನೋ ಡೌಟ್ ನಾಳೆ ಆಡ್ತಾರೋ ಬಿಡ್ತಾರೋ ಅದ್ ಗೊತ್ತಿಲ್ಲ. ಬಟ್ ದೊಡ್ಡ ನೇಮ್ ಆಡ್ತಿರೋದು ವೈಭವ್ ಸೂರ್ಯವಂಶಿ. ಮತ್ತೆ ಏನು ಅಂದ್ರೆ ವೈಭವ್ ಸೂರ್ಯವಂಶಿಗೆ ಬೇರೆ ಡ್ರೆಸ್ಸಿಂಗ್ ರೂಮ್. ಯಾಕೆ ಅಂಡರ್ 16 ಬರ್ತಾರೆ ವೈಭವ್ ಸೂರ್ಯವಂಶಿ. ಇಂಗ್ಲೆಂಡ್ ರೂಲ್ ಏನು, ಯಾಕೆ ಇಂಗ್ಲೆಂಡ್ ರೂಲ್ ಅಂದ್ರೆ ಐರ್ಲೆಂಡ್ ಸೇಮ್. ಯಾಕೆಂದ್ರೆ ಎಲ್ಲ ಒಂದೇ ಯುನೈಟೆಡ್ ಕಿಂಗ್ಡಮ್, UK ಸೇರ್ತಾರೆ ಅವರೆಲ್ಲ. UK ರೂಲ್ಸ್ ಪ್ರಕಾರ ಅದೇ ECB ರೂಲ್ಸ್ ಬರುತ್ತೆ ಐರ್ಲೆಂಡ್ಗೆ. ಸೇಮ್ ಡ್ರೆಸ್ಸಿಂಗ್ ರೂಮ್ ಯೂಸ್ ಮಾಡಂಗಿಲ್ಲ ಅಂಡರ್ 16 ಪ್ಲೇಯರ್ಸ್. ಅವರಿಗೆ ಡಿಫ್ರೆಂಟ್ ಡ್ರೆಸ್ಸಿಂಗ್ ರೂಮ್ ಇರುತ್ತೆ. ಹಂಗಾಗಿ ವೈಭವ್ ಟೀಮ್ ಮೀಟಿಂಗು ಬೇರೆ ಎಲ್ಲ ಅಟೆಂಡ್ ಮಾಡ್ತಾರೆ ವೈಭವ್ ಜೊತೆಗೆ. ಬಟ್ ಪ್ಲೇಸ್ ಬೇರೆ ಟು ಸ್ಟೇ ಅಂತ ಬಂದಾಗ ಅವ್ರು ಬೇರೆ ಕಡೆ ಇರ್ತಾರೆ, ಅದು ಮ್ಯಾಟರ್ ಆಗುತ್ತೆ. ಬಟ್ ಇಂಡಿಯಾ ಅಂತ ಬಂದಾಗ ನಾಳೆ ಯಾವ ಟೀಮ್ ಜೊತೆ ಹೋಗ್ತಾರೆ ಅನ್ನೋದು ದೊಡ್ಡ ಪ್ರಾಬ್ಲಮ್ ಗುರು ಇಲ್ಲಿ. ಯಾಕೆ ಅಂದ್ರೆ ವೈಭವ್ ಸೂರ್ಯವಂಶಿನ ಡ್ರಾಪ್ ಮಾಡಂಗೆ ಇಲ್ಲ, ಆ ತರ ಇನ್ನಿಂಗ್ಸ್ ಆಡಿರೋದು ವೈಭವ್ ಸೂರ್ಯವಂಶಿ. IPL ನಿಮಗೆ ಮೊನ್ನೆ ನಡೆದ A ಸೀರೀಸ್, ಇಂಡಿಯಾ Afghanistan ಟ್ರೈ ಸೀರೀಸ್ ಅಲ್ಲೂ ಅಷ್ಟೇ, ಅಲ್ಲೂ ಕ್ವಾಲಿಟಿ. ಅಂಡರ್ 19 ವರ್ಲ್ಡ್ ಕಪ್ ಅಲ್ಲಿ ಅದು ಧೂಳ್ ಧಮಾಕ ಮಾಡಿರೋದು. IPL ಅಲ್ಲಿ ಆರೆಂಜ್ ಕ್ಯಾಪ್ ಹೋಲ್ಡ್ರು, ಯಾವ ಬೌಲರ್ನು ಬಿಟ್ಟಿಲ್ಲ. ಆ ತರ ಆಡಿರೋದು ವೈಭವ್ ಸೂರ್ಯವಂಶಿ. ನೀವು ಇನ್ ಒಂದ್ ಏನ್ ಮಾಡ್ಬೋದು ಅಂದ್ರೆ, ಫಸ್ಟ್ ಮಾತಾಡೋಣ, ಫಸ್ಟ್ ಓಪನಿಂಗ್ ಸ್ಲಾಟ್ ಬಿಟ್ಬಿಡೋಣ. 1 ಡೌನ್ ಇಶಾನ್ ಕಿಶನ್ ಸ್ಟಾರ್ಟ್ ಮಾಡ್ತಾರೆ, ಅದು ನೋ ಡೌಟ್. 2 ಡೌನ್ ಕ್ಯಾಪ್ಟನ್ ಆಗಿರೋ ಶ್ರೇಯಸ್ ಅಯ್ಯರ್, 3 ಡೌನ್ ವೈಸ್ ಕ್ಯಾಪ್ಟನ್ ತಿಲಕ್ ವರ್ಮಾ, 4 ಡೌನ್ ನಮ್ ದೂಬೆ ಬರ್ತಾರೆ, 5 ಡೌನ್ ಅಕ್ಷರ್ ಪಟೇಲ್, ಬಿಷ್ಣಯರ್, ವಾಷಿಂಗ್ಟನ್ ಸುಂದರ್ ಇಬ್ರಲ್ಲಿ ಒಬ್ರು ಆಡ್ತಾರೆ. ಐ ಥಿಂಕ್ ಬಿಷ್ಣಯ್ ಜೊತೆ ಹೋದ್ರೆ ಒಳ್ಳೇದು. ಯಾಕೆಂದ್ರೆ ಸ್ವಲ್ಪ ಏನೋ, ಯಾಕೆಂದ್ರೆ ಸ್ಪಿನ್ನರ್ ಸ್ವಲ್ಪ ಚಾನ್ಸಸ್ ಸಿಗುತ್ತೆ ವಿಕೆಟ್ ಸಿಗಕ್ಕೆ. ಆ ವಾಷಿಂಗ್ಟನ್ ಸುಂದರ್ ಜೊತೆ ಹೋದ್ರೆ ಆಗಲ್ಲ ಗುರು. ಒಂದು ಡಬಕೋರ್ ನನ್ ಮಗ ಏನ್ ಸುಖ ಇಲ್ಲ, ಅಷ್ಟೊಂದು ಹೇಳ್ಕೊಳೋ ಪರ್ಫಾರ್ಮೆನ್ಸ್ ನೀಡಿಲ್ಲ. ಬ್ಯಾಟಿಂಗ್ ಚೆನ್ನಾಗಿ ಆಡ್ತಾನೆ ಎಲ್ಲಕ್ಕಿಂತ ಒಪ್ಕೊಂತೀವಿ. ಬಟ್ ಬೌಲಿಂಗ್ ಅಂತ ಬಂದ್ರೆ ತೂತ್ ನನ್ ಮಗ. ಫೀಲ್ಡಿಂಗ್ ಅಲ್ಲಿ ಇನ್ನು ತೂತೆ, ಬೌಲಿಂಗ್ ಅಲ್ಲೂ ತೂತೆ. ಬರೀ ರನ್ ಲೀಗ್ ಲೆಫ್ಟ್ ಹ್ಯಾಂಡರ್ ವಿರುದ್ಧ ಮಾತ್ರ ಒಳ್ಳೆ ಬೌಲಿಂಗ್, ಅದ್ ಬಿಟ್ರೆ ಇನ್ ಏನು ಇಲ್ಲ. ಇನ್ನು ಕ್ವಾಲಿಟಿ 3 ಫಾಸ್ಟ್ ಬೌಲಿಂಗ್, ಒಂದು ಹರ್ಷದೀಪ್ ಪ್ಲೇಸ್ ಫಿಕ್ಸ್. ಇನ್ನು ಪ್ರಸಿದ್ಧ ಕೃಷ್ಣ, ಪ್ರಿನ್ಸ್ ಯಾದವ್, ಹರ್ಷಿತ್ ರಾಣಾ 3 ಜನದಲ್ಲಿ ಇಬ್ರು ಆಡ್ತಾರೆ. ಅದ್ರಲ್ಲಿ ಪ್ರಸಿದ್ಧ ಕೃಷ್ಣ ಆಡ್ಬೋದು ಅನ್ಸುತ್ತೆ ನನ್ನ ಪ್ರಕಾರ. ಪ್ರಿನ್ಸ್ ಯಾದವ್ ಅವ್ರ ಹರ್ಷಿತ್ ರಾಣಾ ಅಂತ ಬಂದ್ರೆ ಪ್ರಿನ್ಸ್ ಯಾದವ್. ಯಾಕಂದ್ರೆ ಎಕ್ಸಲೆಂಟ್ ಬೌಲಿಂಗ್ ಪರ್ಫಾರ್ಮೆನ್ಸ್ ಮಾಡಿರೋದು ಪ್ರಿನ್ಸ್ ಯಾದವ್ IPL ಅಲ್ಲಿ. ಕ್ವಾಲಿಟಿ ಇದೆ ಪ್ರಿನ್ಸ್ ಯಾದವ್ ಅಂತ, ಹಂಗಾಗಿ ಪ್ರಿನ್ಸ್ ಯಾದವ್ ಹೋಗ್ತಾರೆ. ಇನ್ ಹರ್ಷಿತ್ ರಾಣಾ ಅಂತ ಬಂದ್ರೆ ಅವನು ಒಂಥರ ವಿಚಿತ್ರ ಗುರು. ಅವ್ನು ಹೆಂಗೆ ಅಂದ್ರೆ ಸೈಕೋ. ಅವ್ನು ಏನ್ ಮಾಡ್ತಾನೆ ಅವನಿಗೆ ಗೊತ್ತಿರಲ್ಲ. ಒಂದೊಂದಿನ ಸಖತ್ತಾಗಿ ಬೌಲಿಂಗ್ ಆಗ್ತಾನೆ, ಅದು ನಾವು ಶ್ಲಾಘನೆ ಮಾಡ್ಬೇಕು. ನನ್ನ ಪ್ರಕಾರ ಬ್ಯಾಟ್ ಸ್ಪೀಡ್ ಯಾರ್ದಾರು ಚೆಕ್ ಮಾಡ್ರೆ ಹರ್ಷಿತ್ ರಾಣಾ ಅಷ್ಟು ಬ್ಯಾಟಿಂಗ್ ಆಡ್ಬೇಕಾರೆ ಆ ಬ್ಯಾಟ್ ಸ್ವಿಂಗ್ ಇದೆಯಲ್ಲ, ಅಷ್ಟು ಸ್ವಿಂಗ್ ಯಾರು ಮಾಡಲ್ಲ ಅನ್ಸುತ್ತೆ. ಅಷ್ಟು ಸ್ವಿಂಗ್ ಮಾಡೋದು ಹರ್ಷಿತ್ ರಾಣಾ. ಅಷ್ಟು ಬಾಲ್ ತೂರ್ತಿರ್ತಾನೆ ಹಂಗೆ. ಬಟ್ ಯಾಕೆ ಬೌಲಿಂಗ್ ಅಂತ ಬಂದ್ರೆ ಐ ಥಿಂಕ್ ಪ್ರಿನ್ಸ್ ಯಾದವ್ ಬೆಸ್ಟ್. 3 ಕ್ವಾಲಿಟಿ ಹೋದ. ಯಾಕೆಂದ್ರೆ ಹರ್ಷಿತ್ ರಾಣಾ ಬಂದ್ಬಿಟ್ಟು ಗಂಭೀರ್ ಕೋಟ, ಒಂದು ಡೆಲ್ಲಿ ಕೋಟ, ಗಂಭೀರ್ ಕೋಟ ಎಲ್ಲ ಇದೆ. ಇಂಡಿಯಾದಲ್ಲಿ ಈಗ ಸದ್ಯಕ್ಕೆ ನಡೀತಿರೋದು 3 ಕೋಟ: ಒಂದು ಡೆಲ್ಲಿ ಕೋಟ, ಪಂಜಾಬ್ ಕೋಟ, ಗುಜರಾತ್ ಕೋಟ. ಮುಂಬೈ ಕೋಟ ಅದು ಕನ್ಸಿಸ್ಟೆನ್ಸಿ ಇದ್ದೇ ಇರೋದು. ನೀವು ಟೀಮೇ ತೆಗ್ದು ನೋಡಿ ಆಲ್ಮೋಸ್ಟ್ ಅದೇ ಇರೋದು. ಓಪನಿಂಗ್ ಇಂದ ಹಿಡಿದು ಎಲ್ಲಾ ಪ್ಲೇಯರ್ಸ್ನು ತೆಗ್ದು ನೋಡಿ, ಸ್ಯಾಮ್ಸನ್ ಒಂದು ಅಲ್ಲಿ ಇದ್ ಬರುತ್ತೆ ಬಿಟ್ರೆ ನಿಮಗೆ ಇನ್ ಎಲ್ಲ ಒಂದ್ ಕೋಟ ಪ್ಲೇಯರ್ಸ್. ಪರ್ಫಾರ್ಮೆನ್ಸ್ ಇದೆ ಒಪ್ಕೊಂತೀವಿ, ಬಟ್ ಸ್ವಲ್ಪ ತೆಗ್ದು ನೋಡ್ರ ಅದೇ ಬರುತ್ತೆ. ಯಾಕೆ ಅಂದ್ರೆ ನಿಮಗೆ ಹರ್ಷದೀಪ್ ಸಿಂಗ್ ಪಂಜಾಬ್, ಪ್ರಿನ್ಸ್ ಯಾದವ್ ಡೆಲ್ಲಿ, ಹರ್ಷಿತ್ ರಾಣಾ ಡೆಲ್ಲಿ, ಈ ಪ್ರಸಿದ್ಧ ಕೃಷ್ಣ ಇವರೆಲ್ಲ ಹೆಂಗೆ ಅಂದ್ರೆ ಗುಜರಾತ್ ಟೈಟನ್ಸ್ ಇಂದ ಬರ್ತಾರೆ ಇವರು. ಅವ್ರೊಂದ್ ಬರ್ತಾರೆ. ಮತ್ ನಿಮಗೆ ಮಧ್ಯದಲ್ಲಿ ಯಾರು ಅಕ್ಷರ್ ಪಟೇಲ್ ಇಸ್ ಪರ್ಫಾರ್ಮೆನ್ಸ್ ಓಕೆ, ಬಟ್ ಆದ್ರೂ ಗುಜರಾತ್ ಅವ್ರೆ, ಅದನ್ನು ನೆನ್ಪಿಟ್ಕೊಳ್ಳಿ. ಪರ್ಫಾರ್ಮೆನ್ಸ್ ಚೆನ್ನಾಗೇ ಮಾಡಿದ್ದಾರೆ. ವಾಷಿಂಗ್ಟನ್ ಸುಂದರ್ ಗುಜರಾತ್ ಟೈಟನ್ಸ್ ಆಡೋದು, ಆ ಕೋಟದಿಂದ ಬರ್ತಾರೆ. ಇನ್ನು ರವಿ ಬಿಷ್ಣಯ್ ಓಕೆ, ರವಿ ಬಿಷ್ಣಯ್ ಏನಿಲ್ಲ, ಯಾವ ಕೋಟನು ಇಲ್ಲ ಅನ್ಸುತ್ತೆ. ಇಶಾನ್ ಕಿಶನ್ ಬಂದ್ಬಿಟ್ಟು ಶುಭ್ಮನ್ ಗಿಲ್ ಫ್ರೆಂಡು. ಇನ್ನು
ಅಭಿಷೇಕ್ ಶರ್ಮಾ ಪಂಜಾಬ್ ಕೋಟಾ. ಇನ್ಯಾರು ತಿಲಕ್ ವರ್ಮಾ ಶ್ರೇಯಸ್ ವರ್ಮಾ ಅದ್ ಬಿಡಿ ಮುಂಬೈ ಲಾಬಿ ಅವರು. ತಿಲಕ್ ವರ್ಮಾ ಇದೊಂದು ಸೌತ್ ಬಾಯ್ ಬಟ್ ಆದ್ರೂ ಮುಂಬೈ ಇಂಡಿಯನ್ಸ್ ಲಾಬಿ. ಹಂಗಾಗಿ ಒಂಥರ ಆ ತರ ಪ್ಲೇಯರ್ಸೇ ಕಂಡು ಬರ್ತಾರೆ ನಿಮಗೆ. ಇನ್ ಗಂಭೀರ್ ಕೋಟದಿಂದ ಗಂಭೀರ್ ಒಂಥರ ಅವ್ನ ಸೈಕ್ ನನ್ ಮಗ, ಅವ್ನಿಗೆ ಯಾರು ಬೇಕು ಅವ್ರು ಆಡ್ಲಿಲ್ಲ ಅಂದ್ರೂ ಆಡಿಸ್ತಾನೆ. ಇಷ್ಟು ಈಗ ಓಪನಿಂಗ್ ಬಗ್ಗೆ ಮಾತಾಡಿದ್ರೆ ವೈಭವ್ ಸೂರ್ಯವಂಶಿ, ಸ್ಯಾಮ್ಸನ್, ಅಭಿಷೇಕ್. ಐ ಥಿಂಕ್ ವೈಭವ್ ಸೂರ್ಯವಂಶಿ ಚೆನ್ನಾಗಿ ಆಡಿದ್ರೆ ಒಪ್ಕೊಂತೀವಿ, ಬಟ್ ನೀವು ಇಲ್ಲಿ ಆಡಿರೋ ಪ್ಲೇಯರ್ನ ಡ್ರಾಪ್ ಮಾಡಕ್ ಆಗಲ್ಲ. ವೈಭವ್ ಸೂರ್ಯವಂಶಿ ಗೊತ್ತಿಲ್ಲ ಆಡಿರೋ ಎಕ್ಸಲೆಂಟ್ ಪರ್ಫಾರ್ಮೆನ್ಸ್ ಕೊಟ್ಟಿರೋ ಪ್ಲೇಯರ್ ಡ್ರಾಪ್ ಮಾಡೋ. ಸಂಜು ಸ್ಯಾಮ್ಸನ್ ಡ್ರಾಪ್ ಮಾಡಕ್ ಚಾನ್ಸೇ ಇಲ್ಲ. ಅಭಿಷೇಕ್ ಶರ್ಮಾ ಡ್ರಾಪ್ ಆದ್ರೂ ಆಗ್ಬೋದು, ಬಟ್ ನೋ ವೇ. ಅಭಿಷೇಕ್ ಶರ್ಮಾ ಸಂಜು ಸ್ಯಾಮ್ಸನ್ ಜೊತೆ ಹೋಗ್ತಾರೆ. ವೈಭವ್ ಸೂರ್ಯವಂಶಿ ಹ್ಯಾವ್ ಟು ವೇಟ್ ಫಾರ್ ಯು ಚಾನ್ಸಸ್ ಅಂತಾನೆ ಹೇಳ್ತೀನಿ. ಯಾಕಂದ್ರೆ ನೀವು ಡೈರೆಕ್ಟ್ ವೈಭವ್ ಸೂರ್ಯವಂಶಿ ಚಾನ್ಸ್ ಕೊಡಕ್ಕಲ್ಲ. ಯಾಕೆಂದ್ರೆ ಇಲ್ಲಿ ಇನ್ನೂ ಸ್ಟಾರ್ಡ್ ಪ್ಲೇಯರ್ಸ್ ಇದ್ದಾರೆ. ಸ್ಯಾಮ್ಸನ್ ನ ಡ್ರಾಪ್ ಮಾಡಕ್ ಚಾನ್ಸೇ ಇಲ್ಲ ಗುರು. ಸ್ಯಾಮ್ಸನ್ ಅಲ್ಲಿ ಒನ್ ಆಫ್ ದ ಗ್ರೇಟೆಸ್ಟ್ ಪ್ಲೇಯರ್ ಇಂಡಿಯನ್ ಟೀಮ್ ಅಲ್ಲಿ ಈಗ ಸದ್ಯದಲ್ಲಿ ಇರೋದ್ರಲ್ಲಿ ಸ್ಯಾಮ್ಸನ್. ಹೊಡೆದಾಡಕ್ಕೂ ಬರುತ್ತೆ, ನಿತ್ತಾಡಕ್ಕೂ ಬರುತ್ತೆ ಅಷ್ಟ. ರೋಹಿತ್ ಶರ್ಮನ್ ಯಾರು ರಿಪ್ಲಿಕೇಟ್ ಮಾಡ್ತಾರೆ ಅಂದ್ರೆ ಅದು ಸಂಜು ಸ್ಯಾಮ್ಸನ್. ಯಾಕೆಂದ್ರೆ ಇಬ್ರು ನೀವು ನೋಡ್ಬೋದು, ಸಂಜು ಸ್ಯಾಮ್ಸನ್ ಆಗಲಿ ರೋಹಿತ್ ಶರ್ಮಾ ಅಷ್ಟು ಈಸಿಯಾಗಿ ಬ್ಯಾಟ್ ಫ್ಲೋ ಯಾವ ಬ್ಯಾಟ್ಸ್ಮನ್ ಇಲ್ಲ. ಈ ವೈಭವ್ ಸೂರ್ಯವಂಶಿ, ಅಭಿಷೇಕ್ ಬೀಸ್ತಾರೆ ಬೀಸ್ತಾರೆ. ಕ್ರಿಕೆಟ್ ನೋಡೋರಿಗೆ ಕಷ್ಟ ಅನ್ಸ್ಬೋದು, ಹಿಂಗೆಲ್ಲ ಹೊಡಿಬೇಕು ಅನ್ಸುತ್ತೆ. ಬಟ್ ನೀವ್ ಯಾವ್ದೇ ಪ್ಲೇಯರ್, ಒಬ್ಬ ಕ್ರಿಕೆಟ್ ಗೊತ್ತಿಲ್ದವರು, ಕ್ರಿಕೆಟ್ ನೋಡ್ತಿದ್ದ ನಾರ್ಮಲ್ ಟಿವಿಯಿಂದ ನೋಡೋರು ರೋಹಿತ್ ಶರ್ಮಾ ಮತ್ತೆ ಸಂಜು ಸ್ಯಾಮ್ಸನ್ ಬ್ಯಾಟಿಂಗ್ ನೋಡ್ಬೇಕಾದ್ರೆ ಒಂದ್ ಕಾಮನ್ ಅನ್ಸೋದೇನು ಅಂದ್ರೆ ಬ್ಯಾಟಿಂಗು ಇಷ್ಟು ಈಸಿಯಾಗಿ ಮಾಡ್ಬೋದಾ ಅಂತ. ಯಾಕೆ ಅಷ್ಟು ಫ್ರೀ ಫ್ಲೋಯಿಂಗ್ ಮಾಡ್ತಾರೆ. ಜಸ್ಟ್ ಒಂದು ಟ್ಯಾಪ್ ಮಾಡ್ತಾರೆ, ಫ್ಲಿಕ್ ಮಾಡ್ತಾರೆ, ಫುಲ್ ಅಷ್ಟು ಫ್ರೀ ಫ್ಲೋಯಿಂಗ್ ಆಗಿ ಬ್ಯಾಟಿಂಗ್ ಆಡೋದೇ ಅವ್ರಿಬ್ರು. ಇನ್ ಯಾರು ಅಷ್ಟು ಈಸಿಯಾಗಿ ಆಡಲ್ಲ. ಹಂಗಾಗಿ ಸಂಜು ಸ್ಯಾಮ್ಸನ್ ಒಂದ್ ಕ್ವಾಲಿಟಿ ಓಪನರ್ ಬೇಕೇ ಬೇಕು. ಅದ್ರ ಜೊತೆ ಅಭಿಷೇಕ್ ಶರ್ಮಾ, ಸೂರ್ಯವಂಶಿ ಫಸ್ಟ್ ಮ್ಯಾಚ್ ಆಗಿರೋದ್ರಿಂದ ಅಭಿಷೇಕ್ ಶರ್ಮಾ ಓಕೆ. ವೈಭವ್ ಸೂರ್ಯವಂಶಿ ಹ್ಯಾವ್ ಟು ವೇಟ್ ಫಾರ್ ಹಿಸ್ ಚಾನ್ಸಸ್. ಇಷ್ಟೇ ಹೇಳ್ಬೋದು. ಇನ್ನು ಅದೇ ಬೌಲಿಂಗ್ ಸ್ವಲ್ಪ ಕೊರತೆ ಇದೆ, ಅಷ್ಟು ಸುಲಭ ಇಷ್ಟು. ಯಾಕೆಂದ್ರೆ ರವಿ ಬಿಷ್ಣಯ್ ಅದ್ ಯಾಕೆ ಸೆಲೆಕ್ಟ್ ಮಾಡಿದ್ರೆ ಗೊತ್ತಿಲ್ಲ ಗುರು. IPL ಅವ್ನ ಆಡಿಸ್ತಿಲ್ಲ, ಅವ್ರು ರಾಜಸ್ಥಾನದಲ್ಲೇ ಆಡಿಸ್ತಿಲ್ಲ ಅವನ ಟೀಮ್ ಅಲ್ಲಿ. ಅಂತದಲ್ಲಿ ಇವ್ರು ಸೆಲೆಕ್ಟ್ ಮಾಡಿದ್ರು. ಕುಲ್ದೀಪ್ ಯಾದವ್ ಬೆಸ್ಟ್ ಇದ್ದ ಗುರು. ಕುಲ್ದೀಪ್ ಯಾದವ್, ಅಕ್ಷರ್ ಪಟೇಲ್ ಟಾಪ್ ಕ್ವಾಲಿಟಿ. ಎಲ್ಲದಕ್ಕಿಂತ ಬೆಸ್ಟ್ ಚಾಲು. ಕುಲ್ದೀಪ್ ಯಾದವ್ಕಿಂತನೂ ಚಾಲು ಬೆಸ್ಟ್ ಇದೆ. ನನ್ನ ಮಕ್ಳು ಸೆಲೆಕ್ಟ್ ಮಾಡಲ್ಲ. ಅಲ್ಲಿ ಭೂವಿ ಅಂತ ಸ್ಪಿನ್ನರ್ ಇದಾರೆ, ಭೂವಿ ಅಲ್ಲ ಭೂವಿ ಸಾರಿ ಫಾಸ್ಟ್ ಬೌಲರ್. ಭೂವಿ ಅಂತ ಫಾಸ್ಟ್ ಬೌಲರ್, ಅವ್ನು ಕೃಣಾಲ್ ಪಾಂಡ್ಯ. ನಮ್ ಕೃಣಾಲ್ ಪಾಂಡ್ಯ ಗುರು, ಕೃಣಾಲ್ ಪಾಂಡ್ಯ ಇದ್ರೆ ಹೆಂಗ್ ಇರ್ತಿದ್ರು. ನಿಮ್ಗೆ ಬ್ಯಾಟಿಂಗ್ ಬೇಕಾ ಬ್ಯಾಟಿಂಗ್ ಹಾಕೊಡ್ತಾನೆ, ಬೌಲಿಂಗ್ ಬೇಕಾ ಮೀಡಿಯಂ ಫಾಸ್ಟ್, ಸ್ಪೀಡ್ ಬೇಕಾ ಸ್ಪೀಡ್, ಸ್ಲೋ ಬೇಕಾ ಎಲ್ಲ ಕ್ವಾಲಿಟಿ. ಮತ್ತೆ ಬ್ಯಾಟಿಂಗ್ ಆಡ್ರು ನಿಮ್ಗೆ ಬೇಕಾದ್ರೆ ಒಂದ್ಸಲ ವಿಕೆಟ್ ಬಿದ್ರೆ ಬೇಕಾದ್ರೆ ಅಲ್ಲೂ ಆಡ್ತಾನೆ. ಅಂತವ್ನು ಸೆಲೆಕ್ಟ್ ಮಾಡಲ್ಲ. ನಮ್ ಭೂವಿ ಎಕ್ಸಲೆಂಟ್, ಆಲ್ಮೋಸ್ಟ್ ಪರ್ಪಲ್ ಕ್ಯಾಪ್ ಸೆಕೆಂಡ್ ಇದ್ರ. ಆಲ್ಮೋಸ್ಟ್ ಅದು ಎಕಾನಮಿ ರೇಟ್ ಎಷ್ಟು ಅಂಡರ್ 8 ಇದೆ, ಅದು ಈಸಿ. ಅಂತವ್ರು ಸೆಲೆಕ್ಟ್ ಮಾಡಿದ್ರು. ಇಲ್ಲಿ ನಿಮಗೆ ಹರ್ಷಿತ್ ರಾಣಾ, ಪ್ರಸಿದ್ಧ ಕೃಷ್ಣ, ಹರ್ಷಿತ್ ರಾಣಾ ಪ್ರಸಿದ್ಧ ಇರ್ತಾರೆ ಬಗ್ನಿ ಗೂಟ ಒಂದಿನ ಗ್ಯಾರಂಟಿ ಇಬ್ರು ಅಂತ ಹೇಳ್ತಾ ಕಾರ್ಯಕ್ರಮ ಮುಗಿಸೋಣ. ಬಾಯ್ ಫ್ರೆಂಡ್ಸ್.